ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಲಾಯಕ್ ಹೌದು ಯೂಟ್ಯೂಬ್ ಚಾನಲ್. ಸೊ ನಾ ಏನು ಹೇಳಿಕ್ಕೆ ಬಂದಿರೋದು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲರೂ ಯೂಟ್ಯೂಬರ್ ಏನು ಮಾಡ್ತಾರೆ, ನೀವು ಯೂಟ್ಯೂಬರು ಯೂಟ್ಯೂಬಲ್ಲಿ ಏನೋ ಒಂದು ಸಮ್ ಮಿಸ್ಟೇಕ್ ಮಾಡ್ತಾರೆ. ಒಂದೊಂದು ವೀಡಿಯೋಸ್ ಬ್ಲಾಕ್ ಆಗ್ತವೆ. ಯಾಕೆ ಆಗ್ತವೆ ಅಂತ ಅದ್ರ ಡೀಟೇಲಾಗಿ ಹೇಳ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾಕೆ ಆ ಥರ ಪ್ರಾಬ್ಲಮ್ಸ್ ಆಗ್ತವೆ? ಓಕೆ, ಫಸ್ಟ್ ನಾನು ಮಾಡಿರೋ ಮಿಸ್ಟೇಕ್. ನಾನು ಕೂಡ ನಂದು ಅಗ್ರಿಕಲ್ಚರ್ ಒಂದು ವಿಡಿಯೋ ಹಾಕ್ಲಿಕ್ಕೆ ಹೋಗಿದ್ದೆ ನಾನು ಯೂಟ್ಯೂಬಲ್ಲಿ. ಬಟ್ ಯೂಟ್ಯೂಬಲ್ಲಿ ನಮಗೆ ಗ್ರೂಪ್ ಇದ್ದೇವೆ. ಆ ಗ್ರೂಪಿಂದ ಒಂದು ರಿಮೂವ್ ಮಾಡಿಕೊಂಡು ಅದೊಂದು ವಿಡಿಯೋ ವಿತ್ ನನ್ನ ವಿಡಿಯೋ ಆ್ಯಡ್ ಮಾಡಿಬಿಟ್ಟು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ. ಮಾಡುವಾಗ ಅದು ಏನಾಯ್ತು ಮಾಡ್ತು, ಯೂಟ್ಯೂಬು ಬ್ಲಾಕ್ ಮಾಡಿಬಿಡ್ತು. ಯಾಕೆ ಬ್ಲಾಕ್ ಮಾಡ್ತು ಅಂತಂದರೆ ನಾನು ಓನ್ ಕಂಟೆಂಟು ಏನೂ ಮಾಡಲಿಕ್ಕಿಲ್ಲ, ಏನೂ ಮಾಡಲಿಲ್ಲ ಅದು. ಬಟ್ ಅದು ನನ್ನ ಯೂಟ್ಯೂಬ್ನಿಂದ ಬಂದಿರೋದು ವಿಡಿಯೋ ಐತಲ್ವ, ಅದು ಕಟ್ ಮಾಡ್ತದ್ದು. ಯಾಕೆ ಅಂತಂದರೆ ಕಾಪಿ ರೈಟ್ಸ್ ಅಂತ ಬಂತು. ಸೊ ಯಾಕೆ ಆ ಥರ ಬರ್ತದೆ ಅಂತಂದರೆ, ನಾವು ಓನ್ ವಿಡಿಯೋಗೆ ಮಾತ್ರ ಪರ್ಮಿಷನ್ ಕೊಡ್ತದೆ ಯೂಟ್ಯೂಬು. ಅದನ್ನು ಬಿಟ್ಟು ನಾವು ಅಂದರ್ ವ್ಯಕ್ತಿಗಳ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಅದು ಅಲಾವೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ಬ್ಲಾಕ್ ಆಯಿತು, ಅನ್ಬ್ಲಾಕ್ ಹೇಗೆ ಮಾಡೋದು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಾವೇನು ಮಾಡಬೇಕಾಗತ್ತೆ, ಇಂಪಾರ್ಟೆಂಟ್ ಏನಿದೆ ಅಂತ ತಿಳ್ಕೊಬೇಕು. ಹೌದು, ಅದ್ರ ಏನಿದೆ ಫಸ್ಟು ಡೀಟೇಲಾಗಿ ನೋಡ್ತಾ ಇರ್ಬೋದು. ಸ್ಲೈಡ್ ಸೇವ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಇಲ್ಲಿ ನೋಡಿ ಬ್ಲಾಕ್ ಇದೆ. ಓಕೆ, ಇದು ಇಷ್ಟು ಪಾರ್ಟ್ ಇದೆ ಅಲ್ವಾ, ಈ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬರ್ತದೆ. ಸೊ ನೆಕ್ಸ್ಟ್ ಏನೇನು ಬರ್ತದೆ ನಾವು ಚೆನ್ನಾಗಿ ರೀಡ್ ಮಾಡಬೇಕು. ರೀಡ್ ಮಾಡಿದಾದ್ಮೇಲೆ ಗೊತ್ತಾಗ್ತದೆ ಏನು ಮಿಸ್ಟೇಕ್ ಮಾಡಿದ್ವಿ, ಏನಿಲ್ಲ ಡೀಟೇಲಾಗಿ ಹೇಳಿದೆ. ಸೊ ಟೋಟಲಿ 24 hour ಇರ್ತದೆ ಅನ್ಬ್ಲಾಕ್ ಮಾಡಲಿಕ್ಕೆ. ಸೊ 24 hour ತೊಗೊಂಡ್ಬಿಟ್ಟು ಯೂಟ್ಯೂಬ್ ಏನು ಮಾಡ್ತದೆ, ಅನ್ಬ್ಲಾಕ್ ಮಾಡ್ತದೆ. ಓಕೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ ಚಾನಲ್. ನೆಕ್ಸ್ಟು ಎಲಿಜಿಬಿಲಿಟಿ ಇದೆ ಅಂತ ತೋರಿಸ್ತಾ ಇದೆ. ಕಾಪಿರೈಟ್ಸ್ ಪ್ರಾಬ್ಲಮ್ ಬಂದಿತ್ತು, ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಹಾಕ್ತೀನಿ ನೋಡಿ. ಹಾಂ, ಈ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ಬಟ್ ಇಲ್ಲಿ ಇಮೇಲ್ಗೆ ಬಂದಿರ್ತದೆ ಇವರ ವಿಡಿಯೋ ಬ್ಲಾಕ್ ಆಗಿದೆ ಅಂತ. ಸೊ ಎಲ್ಲ ಡೀಟೇಲಾಗಿ ಬಂದಿರ್ತದೆ. ಸೊ ಅದ್ರ ಏನು ಮಿಸ್ಟೇಕ್ ಮಾಡಿದ್ವಿ ಏನಿಲ್ಲ ಡೀಟೇಲಾಗಿ ನಾವು ಓದ್ಕೋಬೋದು. ಓದ್ಕೊಂಡು ಇನ್ನೊಮ್ಮೆ ಈ ಥರ ಮಿಸ್ಟೇಕ್ಸನ್ನು ಮಾಡಬಾರ್ದು. ಯಾಕಂತಂದರೆ ಯೂಟ್ಯೂಬು ತನ್ನ ಇಂತಿಷ್ಟ ರೂಲ್ಸ್ ಅಂತ ಇರ್ತದೆ. ಅದು ರೂಲ್ಸನ್ನು ನಾವು ಬ್ರೇಕ್ ಮಾಡಿದರೆ ಏನಾಗ್ತದೆ, ಆ ರೂಲ್ಸನ್ನು ನಾವು ಬ್ರೇಕ್ ಮಾಡ್ತೀವಿ ಅಂದರೆ 100% ಏನು ಮಾಡ್ತೇವೆ, ಪ್ರಾಬ್ಲಮ್ ಖಂಡಿತ. ಸೊ ಈ ಥರ ಎಲ್ಲ ಸ್ಟ್ರೈಕ್ಸ್ ಎಲ್ಲ ಆಗ್ತವೆ. ಅದಕ್ಕೋಸ್ಕರನೇ ಯಾರು ಕೂಡ ಈ ಥರ ಪ್ರಾಬ್ಲಮ್ಸನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಾಬ್ಲಮ್ ಮಾಡೋದ್ರ ಮುಖಾಂತರ ಏನಾಗ್ತದೆ, ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಯಾರು ಕೂಡ ಈ ಥರ ಮಾಡಲಿಕ್ಕೆ ಹೋಗಬೇಡಿ. ನ್ಯೂ ಯೂಟ್ಯೂಬರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದು. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.